ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಪ್ರಾಬ್ಲಮ್ ಆನ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ತರುಣ್ ಲಿಮಿಟೆಡ್ ಆರ್ ಥಿಂಕಿಂಗ್ ಆಫ್ ಇನ್ವೆಸ್ಟಿಂಗ್ ಇನ್ ಎ ಪ್ರಾಜೆಕ್ಟ್ ಕಾಸ್ಟಿಂಗ್ ₹20 lakh. The life of the project is 5 years and the estimated salvage value of the project is 0. Straight line method of charging depreciation is followed. The tax rate is 50%. The expected cash flow before tax are as follows ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಂತಂದರೆ ತರುಣ್ ಲಿಮಿಟೆಡ್ ಇನ್ವೆಸ್ಟ್ ಮಾಡೋಕ್ಕೆ ಎಷ್ಟು ಅಂತಂದರೆ 20 lakhs ಇನ್ವೆಸ್ಟ್ ಮಾಡೋಕ್ಕೆ ಥಿಂಕ್ ಮಾಡ್ತಾ ಇದ್ದಾರೆ. ಆ ಪ್ರಾಜೆಕ್ಟ್ ಲೈಫ್ ಎಷ್ಟಿರುತ್ತೆ ಅಂದರೆ 5 years ಇರುತ್ತೆ. ಮತ್ತು ಸಾಲ್ವೇಜ್ ವ್ಯಾಲ್ಯೂ ಬಂದು 0 ಇದೆ. ಆ್ಯಂಡ್ ಡಿಪ್ರಿಷಿಯೇಷನ್ನು ಸ್ಟ್ರೈಟ್ ಲೈನ್ ಮೆಥಡ್ ಹೇಳಿದ್ದಾರೆ. ಸೊ ಇದ್ರ ಮೇಲೆ ನಾವು ಏನು ಕ್ಯಾಶ್ ಇನ್ಫ್ಲೋಸ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಮತ್ತು ಟ್ಯಾಕ್ಸ್ ಬಂದು 50% ಇದೆ. ಸೊ ದ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಫ್ಲೋ ಬಿಫೋರ್ ಟ್ಯಾಕ್ಸ್ ಆರ್ ಆಸ್ ಫಾಲೋಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಟೋಟಲ್ ಎಷ್ಟು ಅಂತಂದರೆ 5 yearsಗೆ ಟೋಟಲ್ 5 years ಕೊಟ್ಟಿದ್ದಾರೆ. ಆ್ಯಂಡ್ ಎಸ್ಟಿಮೇಟೆಡ್ ಕ್ಯಾಶ್ ಫ್ಲೋ ಬಿಫೋರ್ ಡಿಪ್ರಿಷಿಯೇಷನ್ ಆ್ಯಂಡ್ ಟ್ಯಾಕ್ಸ್. ಸೊ ಇಲ್ಲಿ ಏನಂತಂದರೆ ಬಿಫೋರ್ ಡಿಪ್ರಿಷಿಯೇಷನ್ ಆ್ಯಂಡ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟ್ಯಾಕ್ಸ್ ಮತ್ತು ಡಿಪ್ರಿಷಿಯೇಷನ್ ಡಿಡಕ್ಷನ್ ಆಗಿಲ್ಲ. ಫಸ್ಟ್ ಇಯರಲ್ಲಿ 4 lakh, ಸೆಕೆಂಡ್ ಇಯರ್ 6 lakh, ಆ್ಯಂಡ್ ಥರ್ಡ್ ಇಯರ್ 8 lakh, ಆ್ಯಂಡ್ ಫೋರ್ತ್ ಇಯರು 8 lakh ಇದೆ, ಆ್ಯಂಡ್ ಫಿಫ್ತ್ ಇಯರ್ 10 lakh. ಸೊ ಯು ಆರ್ ರಿಕ್ವೈರ್ಡ್ ಟು ಡಿಟರ್ಮೈನ್ ದ ಯಾವ್ಯಾವ ಮೆಥಡ್ ಮಾಡಬೇಕು ಅಂದರೆ ಒಂದು ಪೇ ಬ್ಯಾಕ್ ಪೀರಿಯಡ್ ಆಫ್ ಇನ್ವೆಸ್ಟ್ಮೆಂಟು, ಇನ್ನೊಂದು ಅವರೇಜ್ ರೇಟ್ ಆಫ್ ರಿಟರ್ನು, ಆ್ಯಂಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಅದಕ್ಕೆ ಕಾಸ್ಟ್ ಆಫ್ ಕ್ಯಾಪಿಟಲ್ 10% ಅಂತ ಹೇಳಿದ್ದಾರೆ. ಸೊ ಇದ್ರ ಮೇಲೆ ಯಾವ ರೀತಿ ಸೊಲ್ಯೂಷನ್ ಮಾಡೋದು ಅಂತ ನೋಡೋಣ. ಆ್ಯಂಡ್ ಇಲ್ಲಿ ಫಸ್ಟ್ ಮೆಥಡ್ ಯಾವುದು ಅಂತಂದರೆ ಪೇ ಬ್ಯಾಕ್ ಪೀರಿಯಡ್ ಮೆಥಡ್ನ ಮಾಡೋಣ. ಸೊ ಫಸ್ಟು ಏನಂತಂದರೆ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂದರೆ 20 lakh ಇದೆ. ಪ್ರಾಜೆಕ್ಟ್ ಲೈಫು 5 years ಇದೆ. ಇಲ್ಲಿ ನಾವು ಡಿಪ್ರಿಷಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಆನ್ ದ ಬೇಸಿಸ್ ಆಫ್ ಸ್ಟ್ರೈಟ್ ಲೈನ್ ಮೆಥಡ್. ಸೊ ಡಿಪ್ರಿಷಿಯೇಷನ್ ಯಾವ ರೀತಿ ಅಂದರೆ 20 lakh ಡಿವೈಡೆಡ್ ಬೈ 5 years ಮಾಡಿದ್ರೆ ಪರ್ ಇಯರ್ ಡಿಪ್ರಿಷಿಯೇಷನ್ ಎಷ್ಟಾಗುತ್ತೆ ಅಂದರೆ 4 lakh ಆಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಏನಂತಂದರೆ ಈ ಥರ ಕಾಲಮ್ ತೊಗೊಳ್ಳಿ. ಇಯರು ಪ್ರಾಫಿಟ್ ಬಿಫೋರ್ ಡಿಪ್ರಿಷಿಯೇಷನ್ ಆ್ಯಂಡ್ ಟ್ಯಾಕ್ಸ್, ಇದು ಪ್ರಾಫಿಟ್ ಬಿಫೋರ್ ಡಿಪ್ರಿಷಿಯೇಷನ್ ಆ್ಯಂಡ್ ಟ್ಯಾಕ್ಸ್ನ ತೊಗೊಳ್ಳೋಣ. ಫಸ್ಟು ಏನಿದೆ ಅಂದರೆ ಟೋಟಲ್ ರೆಸ್ಪೆಕ್ಟಿವ್ 5 yearsನ ತೊಗೊಳ್ಳೋಣ. ಫಸ್ಟ್ ಇಯರ್ 4 lakh, ಸೆಕೆಂಡ್ ಇಯರ್ 6 lakh, ಆ್ಯಂಡ್ ಥರ್ಡ್ ಇಯರ್ 8 lakh, ಆ್ಯಂಡ್ ಫೋರ್ತ್ ಇಯರ್ 8 lakh, ಆ್ಯಂಡ್ ಫಿಫ್ತ್ ಇಯರು 10 lakh ಇದೆ. ಸೊ ನಾವೇನಂತಂದರೆ ಟ್ಯಾಕ್ಸ್ನ ಪೇ ಮಾಡಬೇಕಾದ್ರೆ ಡಿಪ್ರಿಷಿಯೇಷನ್ನ ಲೆಸ್ ಮಾಡಿ ಟ್ಯಾಕ್ಸ್ನ ಪೇ ಮಾಡ್ತೀವಿ. ಸೊ ಇದರಿಂದ ನಾವು ಏನು ಮಾಡಬೇಕಂದ್ರೆ ಡಿಪ್ರಿಷಿಯೇಷನ್ನ ಲೆಸ್ ಮಾಡಬೇಕು. ಡಿಪ್ರಿಷಿಯೇಷನ್ ಎಲ್ಲ ಇಯರು ಕೂಡ 4 lakh ಸೇಮ್ ಇರುತ್ತೆ. ಎಲ್ಲ ಇಯರ್ಗೂ ಕೂಡ 4 lakh ಅಂತ ಬರ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟು ಪ್ರಾಫಿಟ್ ಬಿಫೋರ್ ಡಿಪ್ರಿಷಿಯೇಷನ್ ಆ್ಯಂಡ್ ಟ್ಯಾಕ್ಸಿಂದ ಡಿಪ್ರಿಷಿಯೇಷನ್ನ ಲೆಸ್ ಮಾಡಿದ್ರೆ ನಮಗೆ ಇಲ್ಲಿ ಲೆಸ್ ಆದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಸೊ ಆಲ್ರೆಡಿ ಡಿಪ್ರಿಷಿಯೇಷನ್ 4 lakh ಮೈನಸ್ 4 lakh ಅಂದರೆ ಇಲ್ಲಿ ನಿಲ್ ಬರುತ್ತೆ. 6 lakh ಮೈನಸ್ 4 lakh ಅಂದರೆ 2 lakh, ಆ್ಯಂಡ್ 8 lakh ಮೈನಸ್ 4 lakh ಅಂದರೆ 4 lakh, ಆ್ಯಂಡ್ ಫೋರ್ತ್ ಇಯರಲ್ಲೂ ಕೂಡ 8 lakh ಮೈನಸ್ 4 lakh ಮಾಡಿದ್ರೆ ನಮಗೆ 4 lakh ಬರುತ್ತೆ. ಆ್ಯಂಡ್ 10 lakh 4 lakh ಲೆಸ್ ಮಾಡಿದ್ರೆ 6 lakh ಬರುತ್ತೆ. ಇದು ಏನಂತಂದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಸೊ ಇದರಲ್ಲಿ ನಾವು ಟ್ಯಾಕ್ಸ್ನ ಲೆಸ್ ಮಾಡಬೇಕು. ಸೊ ದ ಟ್ಯಾಕ್ಸ್ ರೇಟ್ ಈಸ್ 50% ಅಂತ ಹೇಳಿದ್ದಾರೆ. ಎಷ್ಟಂತಂದರೆ ಟ್ಯಾಕ್ಸ್ ರೇಟು ಇಲ್ಲಿ 50%ನ ಲೆಸ್ ಮಾಡಬೇಕು. ಸೊ ಇಲ್ಲಿ PBTಯಿಂದ ಈ ಟ್ಯಾಕ್ಸ್ನ ಲೆಸ್ ಮಾಡಬೇಕು. ಇಲ್ಲಿ ಫಸ್ಟ್ ಇಯರ್ ಏನಿಲ್ಲ ನಿಲ್ ಅಂತ ತೊಗೊಳ್ಳಿ. 50% ಅಂದರೆ 2 lakh 1 lakh, ಆ್ಯಂಡ್ 4 lakh 2 lakh ಆಗುತ್ತೆ, ಆ್ಯಂಡ್ ಅಗೈನ್ 4 lakh 2 lakh, ಆ್ಯಂಡ್ 6 lakhಗೆ 3 lakh ಇಷ್ಟು ಟ್ಯಾಕ್ಸ್ ಆಗುತ್ತೆ. 50% ಅಂತಂದರೆ ಹಾಫ್ ಆಫ್ ದ ಅಮೌಂಟು. ಸೊ ಇಲ್ಲಿ ಟ್ಯಾಕ್ಸ್ನ ಲೆಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಯಾವುದು ಅಂತಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂದರೆ ಇಲ್ಲಿ ಪ್ರಾಫಿಟ್ ಆಫ್ಟರ್ ಡಿಪ್ರಿಷಿಯೇಷನ್ ಆ್ಯಂಡ್ ಟ್ಯಾಕ್ಸ್ ಅಥವಾ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ತೊಗೊಳ್ತೀವಿ. ಸೊ ಇದರಿಂದ ಇದನ್ನು ಲೆಸ್ ಮಾಡಿದ್ರೆ 2 lakh ಮೈನಸ್ 1 lakh 1 lakh, 4 lakh ಮೈನಸ್ 2 lakh ಮಾಡಿದ್ರೆ 2 lakh ಬರುತ್ತೆ. ದೆನ್ 4 lakh ಮೈನಸ್ 2 lakh ಮಾಡಿದ್ರೆ 2 lakh, 6 lakh ಮೈನಸ್ 3 lakh ಮಾಡಿದ್ರೆ 3 lakh ಬರುತ್ತೆ. ಇದೇನಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಇದಾದಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಡಿಪ್ರಿಷಿಯೇಷನ್ನ ಆ್ಯಡ್ ಮಾಡ್ತೀವಿ. ಯಾಕಂತಂದರೆ ಪೇ ಬ್ಯಾಕ್ ಪೀರಿಯಡ್ ಮೆಥಡಲ್ಲಿ ನಮಗೆ ಬೇಕಾಗಿರೋದೇನಂತಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಷಿಯೇಷನ್ ಬೇಕು. ಸೊ ಇಲ್ಲಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಷಿಯೇಷನ್. ಸೊ ಹಂಗಾಗಿ ನಾವು ಡಿಪ್ರಿಷಿಯೇಷನ್ನ ಆ್ಯಡ್ ಮಾಡಿದ್ರೆ ನಮಗೆ ಓವರ್ ಆಲ್ ಕ್ಯಾಶ್ ಇನ್ಫ್ಲೋಸು ಗೊತ್ತಾಗುತ್ತೆ. ಸೊ ಫಸ್ಟ್ ಇಯರ್ ಡಿಪ್ರಿಷಿಯೇಷನ್ ಎಷ್ಟಿದೆ ಸೇಮ್ ಇಲ್ಲಿ ಏನು ಡಿಪ್ರಿಷಿಯೇಷನ್ ಬರ್ತಿದ್ದೀವಿ ಅದೇ ಎಲ್ಲ ಇಯರ್ಗೂ ಆ್ಯಡ್ ಮಾಡ್ತೀವಿ. ಸೊ ಇಲ್ಲಿ ಡಿಪ್ರಿಷಿಯೇಷನ್ 0 ಪ್ಲಸ್ 4 lakh ಅಂದರೆ 4 lakh, 1 lakh ಪ್ಲಸ್ 4 lakh 5 lakh ಆಗುತ್ತೆ, 2 lakh plus 4 lakh 6 lakh, and 2 lakh plus 4 lakh 6 lakh, and 3 lakh plus 4 lakh 7 lakh ಆಗುತ್ತೆ. ದಿಸ್ ಈಸ್ ದ ಕ್ಯಾಶ್ ಇನ್ಫ್ಲೋಸ್ ಆಫ್ ಎವ್ರಿ ಇಯರ್. ಸೊ ಇದ್ರ ಮೇಲೆ ನಾವು ಪೇ ಬ್ಯಾಕ್ ಪೀರಿಯಡ್ ಮೆಥಡ್ನ ಕ್ಯಾಲ್ಕುಲೇಟ್ ಮಾಡೋಣ. ಯಾವ ರೀತಿ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಪೇ ಬ್ಯಾಕ್ ಪೀರಿಯಡ್ ಇಲ್ಲಿ ಟೋಟಲ್ 5 years ತೊಗೊಳ್ಳಿ, ಆ್ಯಂಡ್ ಕ್ಯಾಶ್ ಇನ್ಫ್ಲೋ, ಆ್ಯಂಡ್ ದಿಸ್ ಈಸ್ CII ಮೀನ್ಸ್ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ, CCI ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ ಬರುತ್ತೆ. ಫಸ್ಟ್ ಇಯರಲ್ಲಿ ಎಷ್ಟಿದೆ
4 ಲ್ಯಾಕ್ ಇದೆ, ಆ್ಯಂಡ್ ಸೆಕೆಂಡ್ ಇಯರಲ್ಲಿ 5 ಲ್ಯಾಕ್, ಆ್ಯಂಡ್ ಥರ್ಡ್ ಇಯರಲ್ಲಿ 6 ಲ್ಯಾಕ್ ಇದೆ, ಆ್ಯಂಡ್ ಫೋರ್ತ್ ಇಯರಲ್ಲೂ ಕೂಡ 6 ಲ್ಯಾಕ್, ಆ್ಯಂಡ್ ಫಿಫ್ತ್ ಇಯರ್ಗೆ 7 ಲ್ಯಾಕ್ ಇದೆ. ಸೊ ಇಲ್ಲಿ ನಮಗೆ ಪೇ ಬ್ಯಾಕ್ ಪೀರಿಯಡಲ್ಲಿ ನಮಗೆ 20 ಲ್ಯಾಕ್ ರಿಕವರಿ ಆಗೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ. ಇಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂತ ಅಂದರೆ 20 ಲ್ಯಾಕ್ ಇದೆ ಈ ಬಿಸ್ನೆಸ್ಸಲ್ಲಿ. ಈ 20 ಲ್ಯಾಕ್ನ ನಾವು ಯಾವಾಗ ರಿಕವರಿ ಮಾಡ್ಕೊಳ್ತೀವಿ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಂಗಾಗಿ ಇಲ್ಲಿ ಫಸ್ಟು 4 ಲ್ಯಾಕ್ ಇದೆ, 4 ಲ್ಯಾಕ್ ಪ್ಲಸ್ 5 ಲ್ಯಾಕು 9 ಲ್ಯಾಕ್ ಆಗುತ್ತೆ. ಸೆಕೆಂಡ್ ಇಯರ್ಗೆ ನಮಗೆ ಟೋಟಲ್ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ 9 ಲ್ಯಾಕ್ ಆಗುತ್ತೆ, ಆ್ಯಂಡ್ 9 ಲ್ಯಾಕ್ ಪ್ಲಸ್ 6 ಲ್ಯಾಕ್ ಮಾಡಿದ್ರೆ 15 ಲ್ಯಾಕ್ ಆಗುತ್ತೆ, ಆ್ಯಂಡ್ 15 ಲ್ಯಾಕ್ ಪ್ಲಸ್ 6 ಲ್ಯಾಕ್ ಮಾಡಿದ್ರೆ 21 ಲ್ಯಾಕ್ ಆಗುತ್ತೆ. ಸೊ ಇಲ್ಲಿ ನಮಗೆ 20 ಲ್ಯಾಕ್ ರಿಕವರಿ ಆಗಬೇಕು. ಇಲ್ಲಿ ಎಷ್ಟು ಇಯರ್ ತೊಗೊಂಡಿದೆ ಅಂದರೆ ಇಲ್ಲಿ 3 ಇಯರ್ಸ್ ತೊಗೊಂಡಿದೆ. ಫಸ್ಟ್ ಇಲ್ಲಿ 15 ಲ್ಯಾಕ್ ಆದಮೇಲೆ 21 ಬಂದಿದೆ. ನಮಗೆ ರಿಕವರಿ ಆಗಬೇಕಾಗಿರೋದು ನಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು ಅಂದರೆ 20 ಲ್ಯಾಕ್. 20 ಲ್ಯಾಕ್ನ ರಿಕವರಿ ಮಾಡ್ಕೊಳ್ಳೋಕ್ಕೆ 3 ಇಯರ್ ಪ್ಲಸ್ ಇಲ್ಲಿ 20 ಲ್ಯಾಕಿಂದ ಈ ಥರ್ಡ್ ಇಯರ್ ಟೋಟಲ್ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋನ ಲೆಸ್ ಮಾಡಿ 20 ಲ್ಯಾಕ್ ಮೈನಸ್ 15 ಲ್ಯಾಕ್ ಮಾಡಿದ್ರೆ 5 ಲ್ಯಾಕ್ ಬರುತ್ತೆ, ಆ್ಯಂಡ್ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋನ ಡಿವೈಡೆಡ್ ಬೈ 6 ಲ್ಯಾಕ್ ಮಾಡಿ. ಇಲ್ಲಿ ಏನಂದರೆ 3 ಇಯರ್ ಪ್ಲಸ್ 5 ಲ್ಯಾಕ್ ಡಿವೈಡೆಡ್ ಬೈ 6 ಲ್ಯಾಕ್ ಮಾಡ್ತೀವಿ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಎಷ್ಟಾಗುತ್ತೆ ಅಂದರೆ 3.83 ಇಯರ್ಸ್ ಆಗುತ್ತೆ. ಅಂದರೆ 3 ಇಯರ್ಸ್ 8 ಮಂತ್ಸ್ ಬೇಕಾಗಿದೆ ನಮಗೆ 20 ಲ್ಯಾಕ್ನ ರಿಕವರಿ ಮಾಡ್ಕೊಳ್ಳೋಕ್ಕೆ. ಇದು ಪೇ ಬ್ಯಾಕ್ ಪೀರಿಯಡ್ ಮೆಥಡ್. ಸೊ ನಾನು ಇನ್ನೂ ಪೇ ಬ್ಯಾಕ್ ಪೀರಿಯಡ್ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಪ್ರಾಬ್ಲಮ್ನ ಅಪ್ಲೋಡ್ ಮಾಡಿದ್ದೀನಿ, ನೀವು ಪ್ಲೇಲಿಸ್ಟ್ನಲ್ಲಿ ಚೆಕ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ನಮಗೆ ಸೆಕೆಂಡ್ ಒನ್ ಏನು ಹೇಳಿದ್ದಾರೆ ಅಂದರೆ ಅವರೇಜ್ ರೇಟ್ ಆಫ್ ರಿಟರ್ನ್ನ ಹೇಳಿದ್ದಾರೆ. ಅವರೇಜ್ ರೇಟ್ ಆಫ್ ರಿಟರ್ನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಅವರೇಜ್ ರೇಟ್ ಆಫ್ ರಿಟರ್ನ್ಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಆಫ್ಟರ್ ಡಿಪ್ರಿಷಿಯೇಷನ್ ನಮಗೆ ಬೇಕಾಗಿರೋದು. ಇಲ್ಲಿ ಏನಂತಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಆಫ್ಟರ್ ಡಿಪ್ರಿಷಿಯೇಷನ್. ಇಲ್ಲಿ ARRಗೆ ಏನಂತಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮತ್ತು ಆಫ್ಟರ್ ಡಿಪ್ರಿಷಿಯೇಷನ್, ಟ್ಯಾಕ್ಸ್ ಮತ್ತು ಡಿಪ್ರಿಷಿಯೇಷನ್ ಎರಡೂ ಡಿಡಕ್ಷನ್ ಆಗಿರುತ್ತಲ್ವ, ಅದನ್ನು ನಾವು ನೆಟ್ ಅರ್ನಿಂಗ್ಸ್ನ ತೊಗೋಬೇಕು. ಅವರೇಜ್ ರೇಟ್ ಆಫ್ ರಿಟರ್ನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟು ನಾವೇನಂತಂದರೆ ಆ್ಯನ್ಯುವಲ್ ಅವರೇಜ್ ನೆಟ್ ಅರ್ನಿಂಗ್ಸ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಎಷ್ಟು ಅಂತಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಆಫ್ಟರ್ ಡಿಪ್ರಿಷಿಯೇಷನ್ ಈ ಅಮೌಂಟು. ಸೊ ಈ ಕಾಲಮ್ ಏನಿದೆ ಈ ಅಮೌಂಟ್ ಇದೆ ನಮಗೆ. ಎಷ್ಟಂದರೆ ಫಸ್ಟ್ ಇಯರು ನಿಲ್ಲಿದೆ 0, ಆ್ಯಂಡ್ ಸೆಕೆಂಡ್ ಇಯರ್ 1 ಲ್ಯಾಕ್, ಥರ್ಡ್ ಇಯರ್ 2 ಲ್ಯಾಕ್, ಆ್ಯಂಡ್ ಫೋರ್ತ್ ಇಯರ್ 2 ಲ್ಯಾಕ್, ಆ್ಯಂಡ್ ಫಿಫ್ತ್ ಇಯರ್ 3 ಲ್ಯಾಕ್ ಇದೆ. ಅಂದರೆ ಇಲ್ಲಿ ಟೋಟಲ್ಸ್ 1 2 3 4 5 ಇಯರ್ಸ್ನೆಲ್ಲ ಆ್ಯಡ್ ಮಾಡಿದ್ರೆ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ 5 ಮಾಡಿದ್ರೆ ನಮ್ಗೆ ಎಷ್ಟಾಗುತ್ತೆ ಅಂದರೆ ಟೋಟಲ್ ಎಷ್ಟಾಗಿದೆ ಅಂದರೆ 8 ಲ್ಯಾಕ್ ಆಗಿದೆ. ನಂಬರ್ ಆಫ್ ಇಯರ್ಸ್ ಎಷ್ಟಿದೆ ಅಂದರೆ 5 ಲ್ಯಾಕ್ ಇದೆ. 8 ಲ್ಯಾಕ್ ಡಿವೈಡೆಡ್ ಬೈ 5 ಇಯರ್ಸ್ ಮಾಡಿದ್ರೆ ಅವರೇಜ್ ನೆಟ್ ಅರ್ನಿಂಗ್ಸ್ ಪರ್ ಇಯರ್ ಎಷ್ಟಾಗುತ್ತೆ ಅಂದರೆ 1,60,000 ಆಗುತ್ತೆ. ಇಲ್ಲಿ ಟೋಟಲ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಡಿಪ್ರಿಷಿಯೇಷನ್ ಟೋಟಲ್ ಎಲ್ಲ ಇಯರ್ಸ್ದು ತೊಗೊಳ್ಳಿ, ಆ್ಯಂಡ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ 5 ಮಾಡಿದ್ರೆ ನಮಗೆ 8 ಲ್ಯಾಕ್ ಡಿವೈಡೆಡ್ ಬೈ 5 ಮಾಡಿದ್ರೆ 1,60,000 ಸಿಗುತ್ತೆ. ನೆಕ್ಸ್ಟು ಅವರೇಜ್ ಇನ್ವೆಸ್ಟ್ಮೆಂಟ್ಗೆ ಏನು ಫಾರ್ಮುಲಾ ಅಂತಂದರೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ 2. ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಇಲ್ಲಿ 20 ಲ್ಯಾಕ್ ಇದೆ. 20 ಲ್ಯಾಕ್ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ 10 ಲ್ಯಾಕ್ ಬರುತ್ತೆ. ಇವಾಗ ARR ಫಾರ್ಮುಲಾನ ಅಪ್ಲೈ ಮಾಡೋಣ. ಅವರೇಜ್ ರೇಟ್ ಆಫ್ ರಿಟರ್ನ್ ಎಷ್ಟು ಅಂತಂದರೆ ಆ್ಯನ್ಯುವಲ್ ಅವರೇಜ್ ನೆಟ್ ಅರ್ನಿಂಗ್ಸ್ ಡಿವೈಡೆಡ್ ಬೈ ಅವರೇಜ್ ಇನ್ವೆಸ್ಟ್ಮೆಂಟ್. ಅವರೇಜ್ ಆ್ಯನ್ಯುವಲ್ ನೆಟ್ ಅರ್ನಿಂಗ್ಸ್ ಎಷ್ಟು ಬಂದಿದೆ ಅಂದರೆ 1,60,000 ಪರ್ ಇಯರ್. ಆ್ಯನ್ಯುವಲಿ 1,60,000 ಡಿವೈಡೆಡ್ ಬೈ ಅವರೇಜ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂತಂದರೆ 10 ಲ್ಯಾಕ್ ಇಂಟು 100 ಮಾಡಿದ್ರೆ ನಮಗೆ 16% ಸಿಗುತ್ತೆ. ಇಲ್ಲಿ ಅವರೇಜ್ ಆ್ಯನ್ಯುವಲ್ ಅವರೇಜ್ ನೆಟ್ ಅರ್ನಿಂಗ್ಸ್ ಇಂಟು 100 ಡಿವೈಡೆಡ್ ಬೈ ಅವರೇಜ್ ಇನ್ವೆಸ್ಟ್ಮೆಂಟ್ ಇದನ್ನು ಮಾಡಿದ್ರೆ ನಮಗೆ 16% ಸಿಗುತ್ತೆ. ಸೊ ಇದು ARR ಮೆಥಡ್. ಆ್ಯಂಡ್ ನೆಕ್ಸ್ಟ್ ಯಾವ್ದು ಹೇಳಿದ್ದಾರೆ ಅಂತಂದರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕಾಸ್ಟ್ ಆಫ್ ಕ್ಯಾಪಿಟಲ್ 10% ಅಂತ ಹೇಳಿದ್ದಾರೆ. ಇಲ್ಲಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಹೆಡ್ಡಿಂಗ್ ತೊಗೊಳ್ಳಿ, ಆ್ಯಂಡ್ ಕಾಲಮ್ ಏನಂತಂದರೆ ಇಯರು ಕ್ಯಾಶ್ ಇನ್ಫ್ಲೋ PV ಅಟ್ 10%. ಕಾಸ್ಟ್ ಆಫ್ ಕ್ಯಾಪಿಟಲ್ ನಮ್ಗೆ ಎಷ್ಟು ಹೇಳಿದ್ದಾರೆ ಅಂದರೆ 10% ಹೇಳಿದ್ದಾರೆ, ಆ್ಯಂಡ್ PV ಆಫ್ ಕ್ಯಾಶ್ ಇನ್ಫ್ಲೋ. ಸೊ ಇಲ್ಲಿ ಟೋಟಲ್ 5 ಇಯರ್ಸ್ ಇದೆ. ಸೊ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂನಲ್ಲಿ ಏನಂತ ಅಂದರೆ ಕ್ಯಾಶ್ ಇನ್ಫ್ಲೋನ ಯಾವ ರೀತಿ ತೊಗೊಳ್ತೀವಿ ಅಂತಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಷಿಯೇಷನ್ ತೊಗೋತೀವಿ. ಅಂದರೆ ಇಲ್ಲಿ ಕ್ಯಾಶ್ ಫ್ಲೋ ಏನಿದೆ ಪೇ ಬ್ಯಾಕ್ ಪೀರಿಯಡಲ್ಲಿ ಏನು ತೊಗೊಂಡಿದ್ವಿ ಅದನ್ನೇ ತೊಗೊಳ್ತೀವಿ. ಇಲ್ಲಿ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ ಅಂದರೆ ಫಸ್ಟ್ ಇಯರ್ಗೆ 4 ಲ್ಯಾಕ್, ಆ್ಯಂಡ್ ಸೆಕೆಂಡ್ ಇಯರ್ಗೆ 5 ಲ್ಯಾಕ್ ಇದೆ, ಆ್ಯಂಡ್ ಥರ್ಡ್ ಇಯರ್ಗೆ 6 ಲ್ಯಾಕ್, ಆ್ಯಂಡ್ ಫೋರ್ತ್ ಇಯರ್ಗೆ 6 ಲ್ಯಾಕ್, ಆ್ಯಂಡ್ 7 ಲ್ಯಾಕ್. ಸೊ ಇಲ್ಲಿ ಏನು ಕ್ಯಾಶ್ ಇನ್ಫ್ಲೋ ಬಂದಿದೆ ಅದನ್ನೇ ಎಲ್ಲ ಇಯರ್ಗೂ ತೊಗೊಂಡಿದ್ದೀವಿ. ಇಲ್ಲಿ PV ಫ್ಯಾಕ್ಟರ್ ಅಟ್ 10%. 10%ಅನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅಂದರೆ ಸೊ ನಮ್ಗೆ ಆಲ್ರೆಡಿ PV ಫ್ಯಾಕ್ಟರ್ ಫಾರ್ಮುಲಾ ಗೊತ್ತಿದೆ. 1 ಡಿವೈಡೆಡ್ ಬೈ
1 ಪ್ಲಸ್ ರೇಟ್ ಅಂತ. ಸೊ ಇಲ್ಲಿ 1 ಡಿವೈಡೆಡ್ ಬೈ 1 ಪ್ಲಸ್ ರೇಟು. ಸೊ 10%ನ್ನು 10 ಡಿವೈಡೆಡ್ ಬೈ 100 ಮಾಡಿದ್ರೆ ನಮಗೆ ಇಲ್ಲಿ 10 ಡಿವೈಡೆಡ್ ಬೈ 100 ಮಾಡಿದ್ರೆ ನಮಗೆ 0.1 ಬರುತ್ತೆ. ಇವಾಗ ಈ ಫಾರ್ಮುಲಾನ ಅಪ್ಲೈ ಮಾಡೋಣ. 1 ಪ್ಲಸ್ 0.1. ಸೊ ಈ ರೀತಿ 1 ಡಿವೈಡೆಡ್ ಬೈ 1.1 ಮಾಡಿದ್ರೆ ನಮಗೆ ಫಸ್ಟ್ ಇಯರ್ ಎಷ್ಟು ಬರುತ್ತೆ ಅಂದರೆ 0.909. ಅದಕ್ಕೆ ನಾವು ಈಕ್ವಲ್ಸ್ ಮಾಡ್ತಾ ಹೋಗ್ತಾರೆ, ಎಲ್ಲ ಇಯರ್ಗೂ ಸಿಗುತ್ತೆ. ಆ್ಯಂಡ್ ಇಷ್ಟನ್ನು ಮಾಡಿ ಸೆಕೆಂಡ್ ಇಯರ್ಗೆ 0.826 ಆ್ಯಂಡ್ ಥರ್ಡ್ ಇಯರ್ಗೆ 0.751 ಆ್ಯಂಡ್ ಫೋರ್ತ್ ಇಯರ್ಗೆ 0.683 ಆ್ಯಂಡ್ ಫಿಫ್ತ್ ಇಯರ್ಗೆ 0.621. ಸೊ ಈ ರೀತಿ ಪಿ ವಿ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ. ಪಿ ವಿ ಫ್ಯಾಕ್ಟರ್ಸ್ನ ಇನ್ನೊಮ್ಮೆ ನೋಡಿ ಯಾವ ರೀತಿ ಅಂದರೆ 1 ಈಸ್ ದ ಕಾಮನ್ ಫ್ಯಾಕ್ಟರ್, 1 ಡಿವೈಡೆಡ್ ಬೈ 1 ಪ್ಲಸ್ 1 ರೇಟ್ ಎಷ್ಟಂತ 1 ಡಿವೈಡೆಡ್ ಬೈ 1.1 ಮಾಡಿದ್ರೆ ಇಲ್ಲಿ ನಮಗೆ ಸಿಗುತ್ತೆ. ಸೊ ಇದನ್ನು ನಾವು ಈಕ್ವಲ್ಸ್ ಮಾಡಿದ್ರೆ ನಮಗೆ ಎಷ್ಟು ಇಯರ್ ಬೇಕೋ ಅಷ್ಟಕ್ಕೆ ತನಕ ತೊಗೊಳ್ತೀವಿ. ಇದಾದಮೇಲೆ ನೆಕ್ಸ್ಟ್ ಏನಂತಂದರೆ ಕ್ಯಾಶ್ ಇನ್ ಫ್ಲೋನ ಪಿ ವಿ ಫ್ಯಾಕ್ಟರ್ಸ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಪಿ ವಿ ಫ್ಯಾಕ್ಟರ್ಸ್ ಆಫ್ ಕ್ಯಾಶ್ ಇನ್ ಫ್ಲೋ 4 ಲ್ಯಾಕ್ ಇಂಟು 0.909 ಮಾಡಿದ್ರೆ 3,63,600 ಬರುತ್ತೆ. ಆ್ಯಂಡ್ 5 ಲ್ಯಾಕ್ ಇಂಟು 0.826 ಮಾಡಿದ್ರೆ 4,13,000 ಬರುತ್ತೆ. ಆ್ಯಂಡ್ 6 ಲ್ಯಾಕ್ ಇಂಟು 0.751 ಮಾಡಿದ್ರೆ ನಮಗೆ 4,50,600 ಬರುತ್ತೆ. ಆ್ಯಂಡ್ 6 ಲ್ಯಾಕ್ ಇಂಟು ಫೋರ್ತ್ ಇಯರಲ್ಲಿ 0.683 ಮಾಡಿದ್ರೆ 4,09,800 ಬರುತ್ತೆ. ಆ್ಯಂಡ್ 7 ಲ್ಯಾಕ್ ಇಂಟು 0.621 ಮಾಡಿದ್ರೆ ಟೋಟಲ್ ಎಷ್ಟಾಗುತ್ತೆ ಅಂದರೆ 4,34,700 ಆಗುತ್ತೆ. ಸೊ ಇದಿಷ್ಟನ್ನು ಟೋಟಲ್ ಮಾಡಿ, ಎಲ್ಲ 5 ಇಯರ್ಸ್ನು ಟೋಟಲ್ ಮಾಡಿದ್ರೆ ಟೋಟಲ್ ಪಿ ವಿ ಆಫ್ ಕ್ಯಾಶ್ ಇನ್ಫ್ಲೋ ಎಷ್ಟಾಗುತ್ತೆ ಅಂದರೆ 20,71,700 ಆಗುತ್ತೆ. ಸೊ ಇದರಿಂದ ನಾವು ಒರಿಜಿನಲ್ ಇನ್ವೆಸ್ಟ್ಮೆಂಟ್ನ ಲೆಸ್ ಮಾಡಿದ್ರೆ 20 ಲ್ಯಾಕ್, ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂದರೆ 20 ಲ್ಯಾಕ್ ಇದೆ. 20 ಲ್ಯಾಕ್ನ ಲೆಸ್ ಮಾಡಿದ್ರೆ ನಮಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು ಸಿಗುತ್ತೆ ಅಂತಂದರೆ 71,700 ಸಿಗುತ್ತೆ. ಸೊ ಈ ರೀತಿಯಾಗಿ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಸ್ಟು ಪೇ ಬ್ಯಾಕ್ ಪೀರಿಯಡ್ ಮೆಥಡ್, ಮತ್ತು ಸೆಕೆಂಡು ಅವರೇಜ್ ರೇಟ್ ಆಫ್ ರಿಟರ್ನ್, ಆ್ಯಂಡ್ ಥರ್ಡ್ ಒನ್ ಈಸ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಈ ಥರ ಪ್ರಾಬ್ಲಮ್ನ ಎಕ್ಸಾಮಲ್ಲಿ 12 ಮಾರ್ಕ್ಸ್ಗೆ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಎವ್ರಿ ಇಯರ್ ಇದಂತೂ ಕಂಪಲ್ಸರಿ ಈ ಚಾಪ್ಟ್ರಿಂದ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಮತ್ತು ಇಲ್ಲಾಂದರೆ ಒಂದೊಂದನ್ನೇ ಕ್ಯಾಲ್ಕುಲೇಷನ್ ಆಫ್ ಪೇ ಬ್ಯಾಕ್ ಪೀರಿಯಡ್ ಅಥವಾ ARR ಅಥವಾ NPVನ ಕೇಳ್ತಾ ಇರ್ತಾರೆ 4 ಮಾರ್ಕ್ಸ್ಗೆ ಸೆಕ್ಷನ್ ಬಿಗೆ. ತುಂಬಾ ಇಂಪಾರ್ಟೆಂಟ್. ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಹೂ ಆರ್ ಆಲ್ ವಾಚಿಂಗ್ ಮೈ ವಿಡಿಯೋಸ್. ಆ್ಯಂಡ್ ಥ್ಯಾಂಕ್ ಯು.